ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ 8 ಗಂಟೆಗೆ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು. ನಗರಂಗೆರೆ ಗ್ರಾಮದ ಶ್ರೀ ಕೋಡಿಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ಶ್ರೀಗಳ ಸೇವಾ ಮನೋಭಾವ, ದಾಸೋಹ ಪರಂಪರೆ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಸ್ಮರಿಸಿದ್ದಾರೆ. ಕಾರ್ಯಕ್ರಮದ ನಂತರ ಶ್ರೀ ಕೋಡಿಮಲ್ಲೇಶ್ವರ ಸ್ವಾಮಿ ರಥ ನಿರ್ಮಾಣಕ್ಕಾಗಿ ದೇಣಿಗೆ ಸಂಗ್ರಹಣೆ ಮಾಡುವ ಕುರಿತು ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮಾಭಿವೃದ್ಧಿ ಹಾಗೂ ದೇವಾಲಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚಿಸಲಾಯಿತು. ಈ ಸಭೆಯಲ್ಲಿ ನಗರಂಗೆರೆ ಗ್ರಾಮೀಣಾಭಿವೃದ್ಧಿ ದೇವಾಲಯಗಳ ಟ್ರಸ್ಟ್ ಸದಸ್ಯರಾದ ಬಿಸಿ ಸಂಜೀವಮೂರ್ತಿ, ಕುಮಾರಸ್ವಾಮಿ, ಕಾರ್ತಿಕ್, ಲೋಹಿತ್, ಶಾಂತಣ್ಣ, ತಿಪ್ಪೇರುದ್ರ ಸೇರಿದಂತೆ ಗ್ರಾಮದ ಮುಖಂಡರಾದ ಸಣ್ಣ ಬೋರಣ್ಣ, ವಸಂತಪ್ಪ, ಲಿಂಗರಾಜು, ಸುದರ್ಶನ್, ಸಂಜೀವಪ್ಪ ಹಾಗೂ ಗ್ರಾಮದ ಭಕ್ತಾದಿಗಳು ಭಾಗವಹಿಸಿದರು. ಇದೇ ವೇಳೆ ನಗರಂಗೆರೆ ಶ್ರೀ ಕೋಡಿಮಲ್ಲೇಶ್ವರ ದೇವಾಲಯದ ವಿನ್ಯಾಸಗಾರ ಹೊನ್ನಾಳಿ ಶಿವಕುಮಾರ್ ಕೂಡ ಉಪಸ್ಥಿತರಿದ್ದರು. ಸಭೆಯ ನಂತರ ಟ್ರಸ್ಟ್ ವತಿಯಿಂದ ಭಾಗವಹಿಸಿದವರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು.